ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆಲ್ರಿಗೂ ಇನ್ಸ್ಟೆಂಟಾಗಿ ಗ್ಲೋ ಬರ್ತಕ್ಕಂತಹ ಶುಗರ್ ಸ್ಕ್ರಬ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬಂಜಾರಸ್ ಅವ್ರದ್ದು ಸ್ಯಾಂಡಲ್ ಪೌಡ್ರು ಬೇಕು. ನಾನೊಂದು 2 ಮೆಂಬರ್ಸಿಗೆ ಆಗೋವಷ್ಟು ಇದು ಫೇಸ್ಗೆ ಮತ್ತು ನೆಕ್ಕಿಗೂ ಕೂಡ ಆಗೋ ಥರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು 2 ಮೆಂಬರ್ಸಿಗೆ ಆಗೋವಷ್ಟು ಬೇಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಸ್ಯಾಂಡಲ್ ಪೌಡ್ರ್ ಆದರೆ ಸಾಕು. ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ನಾವೆಲ್ಲ ಪಕೋಡ ಎಲ್ಲ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಆ ಕಡಲೆ ಹಿಟ್ಟನ್ನ ಯೂಸ್ ಮಾಡಬೇಕು. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಶುಗರ್ ಆದರೆ ಸಾಕು. ಸ್ಕ್ರಬ್ ಅಲ್ವಾ, ನಾನು ಹೇಳ್ತಿದ್ನಲ್ಲ ಸ್ಕ್ರಬ್ ಅಂತ ಹೇಳ್ಬಿಟ್ಟು, ಅದಕ್ಕೆ ಈ ಶುಗರು ಪೌಡ್ರ್ ಏನು ಮಾಡ್ಕೊಬಾರ್ದು, ಶುಗರನ್ನೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಕೆನೆ ಹಾಕಿದ್ದೀನಿ, ಹಾಲಿನ ಕೆನೆನ. ಅದ್ರ ಜೊತೆಗೆ ನಿಂಬೆ ರಸ ಕೂಡ ಸ್ಕಿನ್ನು ಟ್ಯಾನ್ ಆಗಿರುತ್ತಲ್ವ ಈ ಬೇಸಿಗೆಯಲ್ಲೆಲ್ಲ, ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಕತ್ತಲ್ಲಿರ್ತಕ್ಕಂಥ ಬ್ಲ್ಯಾಕ್ ಮಾರ್ಕ್ಸು, ಬ್ಲ್ಯಾಕ್ ಎಲ್ಲ ಕತ್ತಲೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತಲ್ಲ ಅದೆಲ್ಲನೂ ಕೂಡ ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಈ ಜೇನುತುಪ್ಪ ಏನು ವರ್ಕ್ ಮಾಡುತ್ತಪ್ಪ ಅಂತಂದರೆ, ಅದೆಲ್ಲ ಸಣ್ಣ ಏರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜೇನುತುಪ್ಪ ಅದನ್ನೆಲ್ಲ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೀರನ್ನ ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು, ಅದನ್ನ ಸ್ಕ್ರಬ್ ರೆಡಿ ಮಾಡ್ಕೋಬೇಕು. ನಿಮಗೆ ಈ ಥರ ವೀಡಿಯೋಸ್ ಬೇಕಾದರೆ, ಬ್ಯೂಟಿ ಟಿಪ್ಸ್ ಬೇಕಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನೇನು ಹೊಸ ವೀಡಿಯೋಸ್ ಬೇಕು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈಗ ಸ್ಕ್ರಬ್ ರೆಡಿಯಾಗಿದೆ. ಈಗ ಇದನ್ನು ಕೈಗೆ ಹಚ್ಕೊಳ್ಳಿ, ಈ ಥರ ರಬ್ ಮಾಡಿ. ಈ ಥರ ರಬ್ ಮಾಡಿ ಒಂದು 15 to 20 ಮಿನಿಟ್ಸ್ ಬಿಟ್ಟು ಮತ್ತು ಸ್ಟೀಮ್ ಹಾಕ್ಕೊಂಡು ನೀವು ಅದನ್ನು ರಿಮೂವ್ ಮಾಡಿದ್ರೆ ತುಂಬ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ಸ್ಟೆಂಟಾಗಿ ಪಾರ್ಟಿ ವೇಗೆಲ್ಲ ಹೋಗೋಕ್ಕೆ ಇನ್ಸ್ಟೆಂಟಾಗಿ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.